ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕಿಂಗ್ ವ್ಲಾಗ್. ನಾನಿವತ್ತು ಉತ್ತರ ಕರ್ನಾಟಕ ಸ್ಪೆಷಲ್ ವೆಜ್ ರೆಸಿಪಿಗಳನ್ನ ಮಾಡ್ತಾಯಿದ್ದೀನಿ. ಮೊದಲಿಗೆ ನಾನಿಲ್ಲಿ ರಾತ್ರಿನೇ ಗೋಧಿ ಅಂತ ಸಿಗುತ್ತೆ, ಪಾಲಿಶ್ ಅಕ್ಕಿ. ಇದರಿಂದ ಸ್ವೀಟ್ ಮಾಡ್ತಾರೆ ನಮ್ಮ ಕಡೆ. ನಾನು ರಾತ್ರಿ ಇದನ್ನು 1 ಗ್ಲಾಸ್ ಆಗೋಷ್ಟು ಗೋಧಿ, ಇದ್ರ ಜೊತೆಗೆ 1-2 ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆನ ನೆನೆಸಿಟ್ಕೊಂಡಿದ್ದೆ. ನೈಟ್ ಪೂರ್ತಿ ನೆನೆಸಿಟ್ಕೊಂಡಿದ್ದೆ. ಇವಾಗ ಬೆಳಗ್ಗೆ ನಾನು ಕುಕ್ಕರ್ಗೆ ನೆನೆಸಿಟ್ಟಿರುವಂಥ ಗೋಧಿ, ಅದ್ರ ಜೊತೆಗೆ ನೆನೆಸಿರುವಂಥ ಕಡಲೆಬೇಳೆನ ತೊಳೆದು ಚೆನ್ನಾಗಿ ನೀರನ್ನು ಬಸಿದು ಇವಾಗ ಎಕ್ಸ್ಟ್ರಾ ನೀರನ್ನು ಹಾಕಿ ಇದಕ್ಕೆ ಕುಕ್ಕರ್ ವಿಷಲ್ನ ಮುಚ್ಕೊಂಡು ಇದನ್ನು ಕಂಪ್ಲೀಟಾಗಿ 8ರಿಂದ 10 ವಿಷಲ್ ಕೂಗಿಸ್ಕೋಬೇಕು. ಅಂದ್ರೆ ಚೆನ್ನಾಗಿ ಸಾಫ್ಟಾಗಿ ಬೆಂದಿರುತ್ತೆ. ಇವಾಗ ಗ್ಯಾಸ್ ಆನ್ ಮಾಡಿ ನೀಲನ್ನ ಕುಕ್ಕರ್ನ ಇಟ್ಕೊಂಡಿದ್ದೀನಿ. ಈಗ ಸೈಡಲ್ಲಿ ನಾನು ಬದನೆಕಾಯಿನ ಹೆಚ್ಕೊತಾ ಇದ್ದೀನಿ ಪಲ್ಯ ಮಾಡೋದಕ್ಕೋಸ್ಕರ. ನಮ್ಮ ಕಡೆ ಸ್ವೀಟ್ ಏನಾದರೂ ಮಾಡ್ತೀವಿ ಅಂದರೆ ಅದ್ರ ಜೊತೆ ಕಂಪಲ್ಸರಿಯಾಗಿ ಬದನೆಕಾಯಿ ಪಲ್ಯನ ಮಾಡ್ತೀವಿ. ಇವಾಗ ಬದನೆಕಾಯಿನೆಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. ಬದನೆಕಾಯಿ ಪಲ್ಯ ಎಲ್ಲರೂ ಒಂದೊಂದು ಥರ ಮಾಡ್ತಾರೆ. ಕೆಲವರು ಕೆಂಪು ಖಾರ ಹಾಕಿ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊತಾರೆ, ಕೆಲವರು ಬೆಳ್ಳುಳ್ಳಿಯಲ್ಲಿ ಹಾಕಿ ಮಾಡ್ತಾರೆ, ಇನ್ನು ಕೆಲವರು ಈರುಳ್ಳಿ ಹಾಕಿ ಮಾಡ್ತಾರೆ. ನಾನಿವತ್ತು ಈರುಳ್ಳಿ ಹಾಕಿ ಮಾಡ್ತೀನಿ. ಇದ್ರ ಜೊತೆಗೆ ಹಸಿ ಖಾರನ ನಾವು ಜಾಸ್ತಿ ಬಳಸ್ತೀವಿ ಬದನೆಕಾಯಿ ಪಲ್ಯ ಮಾಡ್ತೀವಿ ಅಂದರೆ. ಹಸಿ ಖಾರ ಬಳಸ್ಕೊಂಡು ಇವತ್ತು ನಾನು ಬದನೆಕಾಯಿ ಪಲ್ಯನ ಮಾಡ್ತಾಯಿದ್ದೀನಿ. ಸ್ವೀಟ್ ಏನಾದರೂ ಮಾಡ್ತೀವಿ ಅಂದರೆ ಬದನೆಕಾಯಲ್ಲಿ ಕಂಪಲ್ಸರಿ ಇರಲೇಬೇಕು. ಇಲ್ಲಿ ಬದನೆಕಾಯಲ್ಲೆಲ್ಲ ಕಟ್ ಮಾಡಿಕೊಂಡು ಸೈಡಲ್ಲಿ ನೀರಿಗೆ ಒಂದು ಸ್ವಲ್ಪ ಉಪ್ಪನ್ನು ಹಾಕಿ ಇಟ್ಕೊಂಡಿದ್ದೀನಿ. ಇವಾಗ ಕಟ್ ಮಾಡಿರೋಂಥ ಬದನೆಕಾಯನ್ನ ಅದರಲ್ಲಿ ಸೇರಿಸಿ ಹಾಕ್ಕೋತಾ ಇದ್ದೀನಿ. ನಾನು ಮೀಡಿಯಮ್ ಆಗಿ ಕಟ್ ಮಾಡ್ಕೋತಾ ಇದ್ದೀನಿ. ಕೆಲವು ಉದ್ದುದಕ್ಕೆ ಕೂಡ ಕಟ್ ಮಾಡ್ಕೋಬೋದು. ಎಲ್ಲವನ್ನು ಕಟ್ ಮಾಡಿ ಇಲ್ಲಿ ನಾನು ಚೆನ್ನಾಗಿ ಇಲ್ಲಿ ನೀರಲ್ಲಿ ಇಟ್ಕೋಬೇಕು. ಅಂದರೆ ಇದು ಕಪ್ಪಾಗಲ್ಲ. ಡೈರೆಕ್ಟಾಗಿ ನಾವು ಒಗ್ಗರಣೆ ಕೊಡುವಾಗ ಇದರಿಂದಲೇ ತೆಗೆದು ಆರಾಮಾಗಿ ಒಗ್ಗರಣೆ ಕೊಡ್ಬೋದು. ಯಾವುದೇ ರೀತಿ ಕಪ್ಪಾಗಲ್ಲ ಬದನೆಕಾಯಿ ಅನ್ನೋದು. ಇಲ್ಲಿ ಒಗ್ಗರಣೆಗೋಸ್ಕರ ನಾನು ಈರುಳ್ಳಿನ ಕಟ್ ಮಾಡ್ಕೋತಾ ಇದ್ದೀನಿ. ಈರುಳ್ಳಿ ಹಾಗೆ ಒಂದು ಮೀಡಿಯಮ್ ಸೈಜ್ ಆಗೋಟ್ಟು ಟೊಮೆಟೊನ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ಸೈಡ್ ಜೊತೆಗೆ. ಇವಾಗ ಗ್ಯಾಸ್ ಆನ್ ಮಾಡಿ ಸ್ವಲ್ಪ ಬಾಣಲೆಗೆ ಎಣ್ಣೆ ಹಾಗೆ ಜೀರಿಗೆ, ಸಾಸಿವೆ, ಅದ್ರ ಜೊತೆಗೆ ಕಟ್ ಮಾಡಿರೋಂಥ ಈರುಳ್ಳಿ, ಹಾಗೆ ಒಂದು ಮೀಡಿಯಮ್ ಆಗಿ ಕಟ್ ಮಾಡಿರೋಂಥ ಟೊಮೆಟೊ, ಹಾಗೆ ಒಂದು ಸ್ವಲ್ಪ ಕರಿಬೇವು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನ, ಹಾಗೆ ಹಸಿ ಖಾರದ ಪೇಸ್ಟು, ಇವಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು. ಇವಾಗ ಕಟ್ ಮಾಡಿರೋಂಥ ಬದನೆಕಾಯನ್ನ ಹಾಕಿ ಒಂದು ಸ್ವಲ್ಪ ಬೇಕಾಗಿರೋಷ್ಟು ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಜಾಸ್ತಿ ನೀರನ್ನು ಹಾಕಬಾರ್ದು, ಯಾಕಂದರೆ ಪಲ್ಯ ಮಾಡ್ತಾಯಿದ್ದೀವಿ ನಾವು. ಗ್ರೇವಿ ಮಾಡ್ಕೋತೀವಿ ಅಂದರೆ ಒಂದು ಸ್ವಲ್ಪ ಎಕ್ಸ್ಟ್ರಾ ನೀರು ಹಾಕೋಬೋದು. ಇವಾಗ ಒಂದು ಕುದಿದ್ಮೇಲೆ ಲಾಸ್ಟಲ್ಲಿ ಒಂದು ಸ್ವಲ್ಪ ಗರಂ ಮಸಾಲ, ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ, ಹಾಗೆ ಮನೇಲಿ ಹುರಿದಿರುವಂಥ ಶೇಂಗಾನ ಪೌಡ್ರ್ ಮಾಡಿ ಇಟ್ಕೊಂಡಿರ್ತೀವಿ ಈ ಥರ ಪಲ್ಯ ಏನಾದರೂ ಮಾಡಬೇಕಂದ್ರೆ ಅದರ ಪೌಡ್ರನ್ನ ಹಾಕೋತಾ ಇದ್ದೀನಿ. ಇವಾಗ ಏನು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಮುಚ್ಚಳನ ಮುಚ್ಚಿ ಒಂದು 2 ಸೆಕೆಂಡು ಕುಕ್ ಮಾಡ್ಕೊಂಡ್ಬಿಟ್ರೆ ಸೂಪರಾಗಿರುವಂಥ ಬದನೆಕಾಯಿ ಪಲ್ಯ ರೆಡಿನೇ ಆಗುತ್ತೆ. ನೋಡಿ, ಈ ಥರ ಫೋರ್ಕನ್ನು ಚೆಕ್ ಮಾಡಿಕೊಂಡು ಈ ರೀತಿ ಸಾಫ್ಟಾಗಿದ್ದರೆ ಸಾಕು, ಬದನೆಕಾಯಿ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಇವಾಗ ಬದನೆಕಾಯಿ ಪಲ್ಯ ಕೂಡ ರೆಡಿ ಆಯಿತು. ಇವಾಗ ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಇವಾಗ ಸ್ವೀಟ್ ಮಾಡೋದಕ್ಕಂತಕೋಸ್ಕರ ಗೋಧಿ ಹುಗ್ಗಿ ಮಾಡ್ತಾಯಿದ್ದೀನಿ ನಾನು. ಇದಕ್ಕೆ ಒಂದು ಸ್ವಲ್ಪ ಈ ಥರ ಒಣ ಕೊಬ್ಬರಿ ಹಾಕಬೇಕು. ಆ ಸ್ವೀಟ್ಗೆ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಒಣ ಕೊಬ್ಬರಿನ ಈ ಥರ ತುರ್ಕೋತಾ ಇದ್ದೀನಿ. ನೋಡಿ, ಉದ್ದಕ್ಕೆ ಇಟ್ಕೊಂಡು ಈ ಥರ ತುರ್ಕೋಬೇಕು. ನಾವು ಏನಾದ್ರು ಅಡ್ಡ ಇಟ್ಕೊಂಡು ತುರ್ಕೊತೀವಿ ಅಂದರೆ ಅದು ಚೆನ್ನಾಗಿ ಬರಲ್ಲ, ಪುಡಿ ಪುಡಿ ಆಗಿಬಿಡುತ್ತೆ. ಎಳೆಯಾಗಿ ಬರಬೇಕು ಅಂದರೆ ಈ ಥರ ಉದ್ದಕ್ಕೆ ಇಟ್ಕೊಂಡು ತುರ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಎಳೆಯಾಗಿ ನೋಡ್ತಾ ಇರ್ಬೋದು ಎಷ್ಟು ಎಳೆಯಾಗಿ ಬಂದಿದೆ ಅಂತ. ಇವಾಗ ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ನಾನು ಒಂದು ಸ್ವಲ್ಪ ಏಲಕ್ಕಿ ಮತ್ತು ಲವಂಗ ಪೌಡ್ರ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ಇವಾಗಲೇ. ಅವಾಗಿಂದವಾಗೇ ಗ್ಯಾಸ್ ಕಟ್ಟೆನ ಕ್ಲೀನ್ ಮಾಡ್ಕೊಂಬಿಟ್ರೆ ಆಮೇಲೆ ಅಷ್ಟೊಂದು ಕ್ಲೀನ್ ಮಾಡೋ ಕೆಲಸನೇ ಇರಲ್ಲ. ಇವಾಗ ನಾನಿಲ್ಲಿ ಏಲಕ್ಕಿನ ಮತ್ತು ಹಾಗೆ ಒಂದು ಸ್ವಲ್ಪ ಲವಂಗ ಇವೆರಡನ್ನೂ ಚೆನ್ನಾಗಿ ಪೌಡ್ರ್ ಥರ ಮಾಡಿಕೊಂಡು ರೆಡಿ ಮಾಡ್ಕೊತೀನಿ. ಇಲ್ಲಿ ಏಲಕ್ಕಿ ಸಿಪ್ಪೆನ ಪೌಡ್ರ್ ಮಾಡೋಕ್ಕಾಗೋದಿಲ್ಲ, ಹಾಗಾಗಿ ಅಂತ ವೇಸ್ಟ್ ಕೂಡ ಮಾಡೋಕ್ಕಾಗಲ್ಲ. ಈ ಸಿಪ್ಪೆನ ತೆಗೆದು ನಾವು ಟೀ ಮಾಡ್ತೀವಲ್ಲ, ಚಹಾ ಮಾಡ್ತೀವಲ್ಲ, ಆವಾಗ ಟೀ ಜೊತೆಗೆ ಹಾಕ್ಕೋಬೋದು. ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಚಹಾ ಅನ್ನೋದು. ಇವಾಗ ಏಲಕ್ಕಿ ಮತ್ತು ಲವಂಗನ ರೀತಿ ಚೆನ್ನಾಗಿ ಪೌಡ್ರ್ ಮಾಡ್ಕೊತಾ ಇದ್ದೀನಿ. ಪೌಡ್ರ್ ಮಾಡಿ ಅದೇ ಬೌಲ್ಗೆ ಸೈಡಲ್ಲಿ ತೆಗೆದಿಟ್ಕೊತಾ ಇದ್ದೀನಿ. ಇವಾಗ ಕುಕ್ಕರ್ ಕೂಡ ಒಂದು 8ರಿಂದ 10 ವಿಷಲ್ ಆಗಿದೆ. ಕಂಪ್ಲೀಟಾಗಿ ಏರ್ ಹೋದ್ಮೇಲೆ ಇಲ್ಲಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ತುಂಬ ಅಂದರೆ ತುಂಬ ಸಾಫ್ಟಾಗಿ ಬೆಂದಿರಬೇಕು ಇದು ಮಾತ್ರ. ಕಾಳು ಏನಾದರೂ ಇತ್ತು ಅಂದರೆ ಅಥವಾ ಬೆಂದಿಲ್ಲ ಅಂದರೆ ಇನ್ನೂ 2 ಎಕ್ಸ್ಟ್ರಾ ವಿಷಲ್ ತಗೋಬೋದು, ಏನೂ ಆಗೋದಿಲ್ಲ. ಯಾಕಂದರೆ ನೀರು ಜಾಸ್ತಿ ಹಾಕಿರ್ತೀವಲ್ಲ, ತಳ ಏನು ಅಂಟ್ಕೊಳ್ಳೋದಿಲ್ಲ, ಸೀದು ಹೋಗೋದಿಲ್ಲ. ಸ್ವಲ್ಪ ನೀರನ್ನೇ ಜಾಸ್ತಿ ಹಾಕ್ಕೊಂಡು ಇದಕ್ಕೆ ಕುಕ್ಕರ್ನಲ್ಲಿ ಬೇಯೋದಕ್ಕೆ ಇಟ್ಕೊಂಡ್ಬಿಟ್ರೆ ತುಂಬ ಚೆನ್ನಾಗಿ ಸಾಫ್ಟಾಗಿರೋವಂಥ ಗೋಧಿ ಹುಗ್ಗಿ ಬೇಕಾಗಿರೋವಂಥದ್ದು ಚೆನ್ನಾಗಿ ರೆಡಿಯಾಗಿರುತ್ತೆ. ಇವಾಗ ಈ ರೀತಿ ಒಂದು ಇದನ್ನು ತೊಗೊಂಡು ಇದು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಸ್ಮ್ಯಾಶ್ ಮಾಡ್ಕೊಂಡಾದಮೇಲೆ ಇದಕ್ಕೆ ಬೇಕಾಗಿರೋಷ್ಟು ಸಿಹಿ, ಬೇಕಾಗಿರೋಷ್ಟು ಬೆಲ್ಲನ ಹಾಕೋತಾ ಇದ್ದೀನಿ. ಇದಕ್ಕೆ ಇಷ್ಟೇ ಅಂತ ಹೇಳ್ತಾಯಿಲ್ಲ, ಯಾಕಂದರೆ ಇವತ್ತು ಮಣ್ಣೆತ್ತಿನ ಅಮಾವಾಸ್ಯೆ. ಸೊ ಹಾಗಾಗಿ ದೇವ್ರಿಗೆ ಪ್ರಸಾದ ಅಂತ ಮಾಡ್ತೀವಿ ನೋಡಿ, ಇದನ್ನು ಟೇಸ್ಟ್ ಮಾಡಿ ಮಾಡೋಕ್ಕಂತೂ ಆಗಲ್ಲ. ಹಾಗಾಗಿ ಸ್ವಲ್ಪ ಕಣ್ಣು ಎಷ್ಟು ಆಗುತ್ತೆ ಅನ್ನೋದನ್ನು ನೋಡ್ಕೊಂಬಿಟ್ಟು ಇಲ್ಲಿ ಬೆಲ್ಲನ ಹಾಕ್ಕೊಂಡು ಇವಾಗ ಮತ್ತೆ ಗ್ಯಾಸ್ ಆನ್ ಮಾಡ್ಕೊಂಡು ಈ ರೀತಿ ಕುಕ್ ಮಾಡ್ಕೋಬೇಕು. ಬೆಲ್ಲ ಕರಗಿಸಿ 1-2 ಕುದಿಸ್ಕೊಂಡು ಇದ್ರ ಮೇಲ್ಗಡೆ ಒಂದು ಸ್ವಲ್ಪ ಆವಾಗಲೇ ನಾನು ತುರಿದಿಟ್ಕೊಂಡಿರೋಂಥ ಒಣ ಕೊಬ್ಬರಿ, ಹಾಗೆ
ಏಲಕ್ಕಿ ಮತ್ತು ಲವಂಗದ ಪೌಡ್ರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಗೋಧಿ ಹುಗ್ಗಿ ರೆಡಿನಾಗಿ ಬರುತ್ತೆ. ತುಂಬಾ ಸ್ಪೆಷಲ್ಲು ಮತ್ತು ತುಂಬಾ ಸ್ವೀಟಾಗಿರುತ್ತೆ. ಈ ಸ್ವೀಟ್ ಮುಂದೆ ಯಾವುದೂ ಇಲ್ಲ, ಆ ಥರ ಇರುತ್ತೆ ಈ ಸ್ವೀಟ್ ರೆಸಿಪಿ. ಹಾಗೆ ಟೇಸ್ಟ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ನೋಡಿತಿ ಬೆಲ್ಲ ಎಲ್ಲ ಕರಗಿ ಇನ್ನು ಸ್ವಲ್ಪ ಕುದಿಸ್ಕೊಂಡ್ರೆ ಈ ಥರ ಆಗುತ್ತೆ ಇದು. ಸ್ವಲ್ಪ ಬೆಲ್ಲ ಕರಗಿದಾಗ ನೀರು ಥರ ಇರುತ್ತೆ, ಬಟ್ ಇದು ಕುದೀತಾ ಕುದೀತಾ ಒಂದು ಸ್ವಲ್ಪ ಗಟ್ಟಿ ಅದಕ್ಕೆ ಬರುತ್ತೆ. ಬಿಸಿ ಇರುವಾಗಲೇ ಈ ಥರ ಇರುತ್ತೆ, ಬಟ್ ತಣ್ಣಗಾದ್ಮೇಲೆ ಇನ್ನೂ ಗಟ್ಟಿ ಆಗುತ್ತೆ. ಹಾಗಾಗಿ ನೀರನ್ನು ಜಾಸ್ತಿ ಹಾಕಿನೇ ಇದನ್ನು ಚೆನ್ನಾಗಿ ಮಾಡ್ಕೊಂಡ್ಬಿಟ್ರೆ ತುಂಬ ಪರ್ಫೆಕ್ಟ್ ಆಗಿರುವಂಥ ಉತ್ತರ ಕರ್ನಾಟಕ ಸ್ಪೆಷಲ್ ಗೋಧಿ ಹುಗ್ಗಿ ರೆಡಿನಾಗಿ ಬರುತ್ತೆ. ಇವಾಗ ಒಂದು ಗೋಧಿ ಹುಗ್ಗಿ ಆಯಿತು, ಪಲ್ಯ ರೆಡಿ ಆಯಿತು. ಇವಾಗ ಚಪಾತಿನ ಮಾಡ್ಕೊತಾ ಇದ್ದೀನಿ. ಹಾಗೆ ಸೈಡಲ್ಲಿ ರೈಸ್ ಕೂಡ ಇಟ್ಕೊಂಡಿದ್ದೀನಿ. ನೋಡಿ ಅಡುಗೆ ಎಲ್ಲ ಆದಮೇಲೆ ಇಲ್ಲಿ ಊಟಕ್ಕೆ ಸರ್ವ್ ಮಾಡ್ತಾ ಇದ್ದೀನಿ. ಇದು ನಮ್ಮ ಹಸ್ಬೆಂಡ್ಗೋಸ್ಕರ ಮಾಡಿ ಕೊಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಮಾಡಿದಾಗ ಎಷ್ಟು ತೆಳುವಾಗಿತ್ತು. ಒಂದು ಸ್ವಲ್ಪ ತಣ್ಣಗಾದರೆ ಸಾಕು, ಸ್ವಲ್ಪ ಗಟ್ಟಿಯಾಗಿಬಿಡುತ್ತೆ. ಇದ್ರ ಜೊತೆಗೆ ಒಂದು ಸ್ವಲ್ಪ ಹಾಲು, ತುಪ್ಪ, ಮೇಲ್ಗಡೆ ಒಂದು ಸ್ವಲ್ಪ ಒಣ ಕೊಬ್ಬರಿ ತುರಿನ ಹಾಕ್ಕೊಂಡು ಸರ್ವ್ ಮಾಡಿಬಿಟ್ರೆ ತುಂಬ ರುಚಿಯಾಗಿರುವಂಥ ಗೋಧಿ ಹುಗ್ಗಿ ತುಂಬಾ ಚೆನ್ನಾಗಿರುತ್ತೆ. ಒಂದ್ಸರಿ ಯಾರಾದರೂ ಟ್ರೈ ಮಾಡ್ಕೊಂಡು ನೋಡಿ. ಈ ರೀತಿ ಗೋಧಿ ಪಾಲಿಶ್ ಅಕ್ಕಿ ಅಂತ ಹೇಳಿದ್ರೆ ಎಲ್ಲ ಅಂಗಡಿಗಳಲ್ಲಿ ಸಿಗುತ್ತೆ. ಈ ಥರ ಸಿಗಲಿಲ್ಲ ಅಂದರೆ ಇಲ್ಲಿ ನುಚ್ಚು ಗೋಧಿ ಥರ ಸಿಗುತ್ತೆ, ಅದನ್ನು ಕೂಡ ಇದೇ ಥರದಲ್ಲಿ ಮಾಡ್ಕೋಬೋದು. ಹಾಗೆ ಇವತ್ತಿನ ವಿಡಿಯೋ ಏನಾದರೂ ಇಷ್ಟ ಅನಿಸಿದ್ರೆ, ಹಾಗೆ ಇವತ್ತಿನ ವಿಡಿಯೋ ಕುಕಿಂಗ್ ವ್ಲಾಗ್ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಒಂದ್ಸರಿ ವಿಡಿಯೋನ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.